ಅವಸ್ಥೆ. ನೀವು ಮ್ಯಾನೇಜರ್ ಆಗಿ ಹೋಟೆಲ್ ಅನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ, ಮಾಲಕರಿಗೆ ನಿಮ್ಮ ಬಗ್ಗೆ ಬಹಳಷ್ಟು ವಿಶ್ವಾಸ, ಬಹಳ ಒಳ್ಳೆಯ ಮಾತುಗಳು ನಡೆಸಿ. ನೀವು ಎಷ್ಟು ವರ್ಷದಿಂದ ಈ ಹೋಟೆಲ್? ನಾನು ಸಾಧಾರಣವಾಗಿ ಅಂದ್ರೆ ನಮ್ಮ ಅಜ್ಜ, ನಾನು ಮ್ಯಾನೇಜರ್ ಅಂತ ಹೇಳಿದ್ರೆ ನಾನು ಅವರ ಓನರ್ನ ಅಳಿಯನೇ ಆಗ್ತೇನೆ. ಈ ಹೋಗಿರೋ ಗೋಪಾಲಕೃಷ್ಣ ಹೇರಳೆ, ನಾರಾಯಣ ಹೇರಳೆ ಅಳಿ ಆಗಿರ್ತೇನೆ, ಅಕ್ಕನ ಮಗ. ಸೊ ನಾನು ಅಜ್ಜ ಮಾಡಿದ ಹೋಟ್ಲ್ ಇದು. ಅಜ್ಜ ಮಾಡಿದ ಹೋಟ್ಲ್ ನಂತರ ಮಾವಂದಿರು ಒಳ್ಳೆ ರೀತಿಯಲ್ಲಿ ಅಂದ್ರೆ ಫೌಂಡೇಶನ್ ಗಟ್ಟಿ ಮಾಡಿದ್ರು ಅಜ್ಜ. ಆ ನಂತರ ಅದರಲ್ಲಿ ಬೆಳೆಸಿದ್ದು ನಮ್ಮ ಮಾವಂದಿರು ಗೋಪಾಲಕೃಷ್ಣ ಹೇರಳೆ, ನಾರಾಯಣ ಹೇರಳೆ ಈ ಹೋಟೆಲ್ ಬೆಳೆಸಿದ್ದು. ಸೊ ನಾನು ಅದನ್ನು ಮುಂದುವರಿಸಿಕೊಂಡು ಹೋಗೋ ಪ್ರಯತ್ನ ಇಷ್ಟವರೆಗೆ ಮಾಡಿದ್ದೇನೆ, ಅದರಲ್ಲಿ ಯಶಸ್ವಿ ಆಗಿದ್ದೇನೆ ಅಂತ ಹೇಳಿ. ಈಗಿನ ಈ ವಾತಾವರಣ ನೋಡುವಾಗ ಅಂತ ಬಂದಾಗ್ಲಿಕ್ಕೆ ಇರೋ ಟೈಮ್ ಅಲ್ಲಿ ಈ ಗಿರಾಕಿಗಳ ರೆಸ್ಪಾನ್ಸ್ ನೋಡುವಾಗ ನನಗೆ ಅದನ್ನ ನಾನು ಉಳಿಸಿಕೊಂಡಿದ್ದೇನೆ ಅಂತ ಹೇಳೋದು ಹೆಮ್ಮೆ ಇದೆ. ಆ ಹೆಸರನ್ನು ಉಳಿಸಿಕೊಂಡಿದ್ದೇನೆ ಅಂತ ಹೆಮ್ಮೆ ಇದೆ. ಬರೋ ಕಸ್ಟಮರ್ಗಳು ಹಾಗೆ ಒಂದು ಮನೆಯ ವಾತಾವರಣ ಸಿಗ್ತದೆ, ಮನೆ ವಾತಾವರಣ ಸಿಗ್ತದೆ, ಊಟ ಆಗ್ಲಿ ತಿಂಡಿ ಆಗ್ಲಿ ಹೊಟ್ಟೆ ಕೆಡುವುದಿಲ್ಲ ನಮ್ದು ಅಂತೇಳಿ ಹೇಳಿ ಕೊಂಡು ಬರುವಂತದ್ದೇ. ಅವತ್ತಿಂದ ಇವತ್ತು ಓಪನಿಂಗ್ ಇಂದ ಇವತ್ತಿನ ಬರೋ ಕಸ್ಟಮರ್ಗಳು ಇದ್ದಾರೆ. ಈಗ ಸುಮಾರು 40 ವರ್ಷಗಳಿಂದ ಬರೋ ಕಸ್ಟಮರ್ಗಳು ಈಗಲೂ ಇದ್ದಾರೆ. ಅವರು ಹೇಳ್ತಾರೆ, ನಿಮ್ಮ ಅಜ್ಜ ಇರೋ ಬರ್ತಿದ್ದೇವೆ, ನಿಮ್ಮ ಮಾವಂದಿರೋ ಬರ್ತಿದ್ದೇವೆ, ಈಗ ನೀವು ಇರೋ ನಾವು ಬರ್ತಾ ಇದ್ದೇವೆ. ಸೊ ಆ ಟೇಸ್ಟ್ ಅನ್ನು ನಾವು ಉಳಿಸಿಕೊಟ್ಟಿದ್ದೇವೆ, ಅದಕ್ಕೋಸ್ಕರ ನಮ್ಗೆ ಹೆಮ್ಮೆ ಇದೆ. ಹಾಗೆ ಆಗ್ಬೇಕಾದ್ರೆ ನಮ್ಮ ಮಾಲಕರು ಅಂದ್ರೆ ನಮ್ಮ ಮಾವಂದಿರು ಅವರ ಸಹಕಾರವೂ ಇದೆ ನನಗೆ. ನಮ್ಮ ಕೆಲಸದವರು ಅಂದ್ರೆ ಮೇನ್ ವರ್ಕರ್ಸ್ ಕರೆಕ್ಟ್ ಬೇಕು, ಫಿಲ್ಲರ್ಸ್ ಅಂತ ಹೇಳ್ಬೋದು. ನಮ್ಮ ಈ ಸರ್ವಿಸ್ ಫೀಲ್ಡ್ ಅಲ್ಲಿ, ಹೋಟೆಲ್ ಅಂತ ಹೇಳಿದ್ರೆ ಸರ್ವಿಸ್ ಫೀಲ್ಡ್ ಅಲ್ಲ, ಸರ್ವಿಸ್ ಫೀಲ್ಡ್ ಅಲ್ಲಿ ನಮ್ಮ ವರ್ಕರ್ಸ್ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಅವರ ಮನೆಯ ಫಂಕ್ಷನ್ಗೆ ಹೋಗದೆ ಕೂಡ ನಿಂತದ್ದುಂಟು, ನಿದರ್ಶನಗಳಿದೆ. ಅಂದ್ರೆ ನಮಗಿಲ್ಲಿ ಆರ್ಡರ್ ಇದೆ, ಕ್ಯಾಟ್ರಿಂಗ್ ಆರ್ಡರ್ ಇದೆ, ನಮಗೆ ಅದು ಇದೆ, ನಮಗೆ ರಶ್ ಇದೆ, ಜನ ಇಲ್ಲ ಅಂತ ಹೇಳಿ ಅಂದ್ರೆ ಅವರ ಮನೆಯ ಫಂಕ್ಷನ್ ಅನ್ನು ಕೂಡ ಬಿಟ್ಟು ಇಲ್ಲಿ ನಿಂತು ನನಗೆ ಸಹಕಾರ ಕೊಡೋದು ಎಂದಿಗೂ ನಾನು ಮರೆಯೋದಿಲ್ಲ. ನಮ್ಮ ವರ್ಕರ್ಸ್ ನಾನು ಎಂದಿಗೂ ಮರೆಯೋದಿಲ್ಲ. ಇಷ್ಟವರೆಗೆ ಸಂಪೂರ್ಣ ಸಹಕಾರ ಅವರು ನನಗೆ ಕೊಟ್ಟಿದ್ದು, ನಾನು ಅವ್ರಿಗೆ ಕೊಡ್ತೇನೆ. ಇನ್ನು ಮುಂದಿನ ಸಂಸ್ಥೆಯಲ್ಲಿ ಕೂಡ ಹಾಗೆ ನನ್ನೊಟ್ಟಿಗೆ ಬರಬೇಕೆಂದು ಕಳಕಳಿಯ ಅವ್ರ ಹತ್ರ ಕೇಳಿಕೊಂಡಿದ್ದೇನೆ. ಎಲ್ಲರೂ ಒಪ್ಪಿದ್ದಾರೆ, ನೀವು ಎಲ್ಲಿ ಮಾಡ್ತೀರಿ ಅಲ್ಲಿ ಬಂದು ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿ. ಅವರ ಧೈರ್ಯದಲ್ಲೇ ನಾನು ಇನ್ನೊಂದು ಸಂಸ್ಥೆ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೇನೆ. ಸರ್ ಹೇಳಿ, ಇಲ್ಲಿ ಫೇವರೇಟ್ ತಿಂಡಿ ಗ್ರಾಹಕರಿಗೆ ಯಾವ್ದು ಜಾಸ್ತಿ ಅಂದ್ರೆ ನಮ್ಮಲ್ಲಿ ಸಾಧಾರಣ ಎಲ್ಲ ಐಟಮ್ಗಳು ಯಾವುದು ಉಳಿಯದ ಕಾರಣ ಯಾವುದು ಹಾಳಾದ ಐಟಮ್ಗಳು ಅಂತ ಹೇಳಿ ಸರ್, ರಾತ್ರಿ ಆವಾಗ ನಮ್ಗೆ ಎಲ್ಲ ಐಟಮ್ಗಳು ಖಾಲಿ ಆಗ್ತದೆ ಮಾಡಿ. ಸೊ ಹಾಗೇನಾದ್ರೂ ನಮ್ಮ ಐಟಮ್ಸ್ ಗಳಲ್ಲಿ ವ್ಯತ್ಯಾಸ ಇದ್ರು ಮನೆಯವರ ಹಾಗೆ, ಮನೆಯಲ್ಲಿ ನಾವು ಹೇಗೆ ನಮ್ಮ ಮನೆಯಲ್ಲಿ ನಾವು ಮಾಡಿದ ಐಟಮ್ ಅನ್ನು ಕಂಪ್ಲೀಟ್ ಹಾಗೆ ಮನೆಯವರ ಹಾಗೆ ನಮ್ಮ ಕಿವಿಯಲ್ಲಿ ಉಸಿರಿ ಹೋಗ್ತಾರೆ ಗಿರಾಕಿಗಳು. ಬರುವ ಕಸ್ಟಮರ್ಗಳು ಅದನ್ನು ಎಲ್ಲರ ಮುಂದೆ ಹೇಳದೆ ನಮ್ಮ ಕಿವಿಯಲ್ಲಿ ಉಸಿರಿ ಹೋಗ್ತಾರೆ. ಈ ಕ್ವಾಲಿಟಿ ಮೇಂಟೈನ್ಗೆ ಮೇನ್ ಕಾರಣ ನಮ್ಮಲ್ಲಿ ಬರೋ ಕಸ್ಟಮರ್ಗಳೇ. ಈಗ ಅವರು ನಮ್ಮಲ್ಲಿ ಹೇಳಿ, ನೋಡಿ ಇದು ಹೀಗೆ ಆಗಿದೆ, ನಾಳೆ ಹೀಗೆ ಆಗಬಾರ್ದು, ಇವತ್ತು ನಿಮಗೆ ಎಕ್ಸ್ಕ್ಯೂಸ್ ಇದೆ, ಹೀಗೆ ನಮ್ಮ ಕಿವಿಂಡಿ ಹೋದ ಕಾರಣ ನಾವು ಆ ಕ್ವಾಲಿಟಿ ಮೇಂಟೈನ್ ಮಾಡ್ಲಿಕ್ಕೆ ಆಗಿತ್ತು. ಸೊ ಅವರಿಗೂ ನಮ್ಮ ಧನ್ಯವಾದಗಳು. ಮತ್ತೆ ನಮ್ಮಲ್ಲಿ ತಿಂಡಿ ಜಾಸ್ತಿ ಹೋಗೋದ್ರೆ ನಮ್ಮ ಬನ್ಸ್ ಅಂದ್ರೆ ನಾವು ಹೇಳಿಕೊಳ್ಳುವಂಥದ್ದಲ್ಲ, ಕಸ್ಟಮರ್ಗಳು ಹೇಳ್ತಾರೆ ಈ ತರ ಎಲ್ಲಿ ಆಗೋದಿಲ್ಲ. ಬನ್ಸ್ ಆಗ್ಲಿ, ಮತ್ತೊಂದು ಪುಂಡಿಗಸಿ ಅಂತೇಳಿ ಮಾಡ್ತೇವೆ ನಾವು, ಆ ಐಟಮ್ ಆಗ್ಲಿ, ಪಲಾವ್ ಅಂತೇಳಿ ಮಾಡ್ತೇವೆ ಆ ಐಟಮ್. ದೋಸೆ ಐಟಮ್ ಅಲ್ಲಿ ಹಾಗೆ ನಮ್ಮಲ್ಲಿ ನೀರುಳ್ಳಿ ದೋಸೆ, ಗೋಧಿ ದೋಸೆ, ಮಸಾಲೆ ದೋಸೆ ಇದು ಚೆನ್ನಾಗಿ ಹೋಗುತ್ತೆ. ಕಸ್ಟಮರ್ಗಳು ಹೇಳ್ತಾರೆ ಇಂಥ ಐಟಮ್ ಅಲ್ಲಿ ಸಿಗುದಿಲ್ಲ ಅಂತೇಳಿ ಹೇಳ್ತಾರೆ. ಅದು ಓವರ್ ಆಲ್ ಎಲ್ಲ ಐಟಮ್ಗಳು ನಮ್ಮಲ್ಲಿ ಖಾಲಿ ಆಗ್ತದೆ ಹೋಗ್ತದೆ. ಆ ಐಟಮ್ ಅಂತ ಹೇಳಿದ್ರೆ ಅದ್ರಲ್ಲಿ ಸ್ಪೆಷಲ್ ಆಗಿ ಬನ್ಸ್ ತೋವೆ, ಇಡ್ಲಿ ತೋವೆ, ಇದು ನಮ್ಮಲ್ಲಿ ಮೇನ್ ಐಟಮ್, ಚೆನ್ನಾಗಿ ಹೋಗುತ್ತೆ. ಗಿರಾಕಿಗಳು ಇಷ್ಟಪಟ್ಟಿದ್ದಾರೆ ಇಷ್ಟವರೆಗೆ. ಫಸ್ಟ್ ಆಫ್ ಆಲ್ ಈಗ ನಮ್ಮ ಜನರೇಷನ್ ಚೇಂಜ್ ಆಗೋ ಕೂಡಲೇ ಒಂದು ರೇಟು ಮತ್ತೆ ವರ್ಕರ್ಸ್ ಡಿಫರೆನ್ಸ್. ಅಂದ್ರೆ ನಮ್ಮ ಅಜ್ಜನೊಟ್ಟಿಗೆ ಕೆಲಸ ಮಾಡಿದ್ರೆ ತುಂಬಾ ಸಮಯ ನಮ್ಮ ಮಾವನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೆ. ಸೊ ಯಂಗ್ ಜನರೇಷನ್ ಬರುವಾಗ ಅವರೆಲ್ಲ ನೇಪಥ್ಯಕ್ಕೆ ಸರಿದಾಗುವಾಗ ಈ ಹೊಸ ಜನರೇಷನ್ ತಂದು ಹಳೆ ಗಿರಾಕಿಗಳಿಗೆ ಹೇಗೆ ನಾವು ಸೆಟ್ ಮಾಡ್ಬೇಕಂದ್ರೆ, ಗಿರಾಕಿಗಳು ಹಳಬ್ರೆ ಆಗ ಬರುವವರೇ ಈಗಲೂ ಬರ್ತಾರೆ. ಆ ಕೆಲಸದವರು ಇಲ್ಲದ ಕೂಡಲೇ ಏನಾಗ್ತದೆ, ಹೊಸೊಬ್ಬ ಬಂದ ಕೂಡಲೇ ಅವ್ರಿಗೆ ಒಂಚೂರು ಹಾಗೆ ಅವರನ್ನು ಹೇಗೆ ರೆಡಿ ಮಾಡಬೇಕು, ಆ ವರ್ಕರ್ಸ್ ಅನ್ನ ಅವರೊಟ್ಟಿಗೆ ನೋಡಿ. ನಮ್ಮ ಹಳಬ ಕಸ್ಟಮರ್ ಅವರಿಗೆ ತೊಂದರೆ ಆಗಬಾರ್ದು, ಏನಿದ್ರು ಅವರಿಗೆ ನೀವು ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ನಾವು ಖುದ್ದು ನಿಂತು ನಾವು ಸರ್ವಿಸ್ ಮಾಡ್ತಾ ಇದ್ದೇವೆ, ಅವರು ಸರ್ವಿಸ್ ಮಾಡ್ತಾ ಇದ್ರು. ಸೊ ಹಳೆ ಜನಗಳು ನಮ್ಮ ಕೆಲಸದವರ ವರ್ಕರ್ಸ್ ಹೋಗುವಾಗ ಹೊಸ ಒಂದು ಜನವನ್ನು ಸೆಟ್ ಮಾಡೋದು ನಮಗೊಂದು ಚಾಲೆಂಜ್ ಆಗಿತ್ತು ಆ ಟೈಮ್. ಮತ್ತೆ ರೇಟ್ ಕೂಡ ಹಾಗೆ ನಾವು ಫಸ್ಟ್ ಇಂದಲೇ ತುಂಬಾ ಜನಗಳ ಗೆಟಕುವ ದರದಲ್ಲಿ ಒಳ್ಳೆ ಫುಡ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಅದನ್ನು ಮೇಂಟೈನ್ ಮಾಡೋದು ನಮಗೆ ಒಂದ್ಸರಿ ಚಾಲೆಂಜ್ ಆಗಿದೆ. ಈಗಿನ ಹಣದುಬ್ಬರ, ತರಕಾರಿ ರೇಟು, ಹಾಲಿನ ರೇಟು, ಗ್ಯಾಸಿನ ರೇಟು, ಕರೆಂಟ್ ಬಿಲ್, ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಿಕೊಂಡು ಕಸ್ಟಮರಿಗೂ ತೊಂದರೆ ಆಗದ ರೀತಿಯಲ್ಲಿ, ಒಂದು ಅವರ ಕಿಸೆಗೂ ಜಾಸ್ತಿ ಕತ್ತರಿ ಬೀಳದ ರೀತಿಯಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಸೊ ಮುಂದೆ ಅದರಲ್ಲಿ ನಮ್ಮ ಬಿಲ್ಡಿಂಗ್ ಓನರ್ ಸಹಕಾರವೂ ಇದೆ, ನಮ್ಮ ಮಾವಂದಿರ ಸಹಕಾರವೂ ನನಗಿದೆ.
ಸೊ ಮುಂದೆಗೆ ಮಾಡುವಲ್ಲಿ ಅದೇ ಒಂದು ಈಗ ನಮಗೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಬಾಡಿಗೆ ಆಗ್ಲಿ ಲೇಬರ್ಸ್ ಇದರಿಂದ ಆಗ್ಲಿ ನಾವು ಹೇಗೆ ಅದನ್ನು ಸರಿದೂಗಿಸಬಹುದು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದೇವೆ. ಸೊ ಅದೊಂದು ಚಾಲೆಂಜ್ ಆಗಿತ್ತು ನಮಗೆ. ಒಂದು ವರ್ಕರ್ಸ್ ಪ್ಲಸ್ ಇದು ರೇಟ್ ಎರಡು ನಮಗೆ ಚಾಲೆಂಜ್ ಆಗಿತ್ತು. ನಾವು ಅದನ್ನು ಸುಧಾರಿಸ್ಕೊಂಡು ಹೋಗಿದ್ದೇವೆ ಇಷ್ಟರವರೆಗೆ. ಹೇಳಿ, ಈ ಸ್ಥಳದಿಂದ ಈಗ ನೀವು ಬಿಟ್ಟು ಹೋಗ್ಬೇಕಾಗಿದೆ. ಇದೊಂದು ಅಂದ್ರೆ ಜನರಿಗೆ ಸಹ ಕೂಡ ಇದೊಂದು ಅಟ್ಯಾಚ್ಮೆಂಟ್ ಇರುವಂತ ಜಾಗ. ನಿಮಗೆ ಏನ್ ಅನಿಸ್ತಾ ಇದೆ ಈ ಸ್ಥಳದಿಂದ ಹೋಟೆಲ್ ಅನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಬೇಕು, ಏನ್ ಅನಿಸ್ತಾ ಇದೆ ಈ ಜಾಗದ ಬಗ್ಗೆ? ಆದ್ರೆ ಈಗ ನನ್ನ ಕಲ್ಪನೆ ಪ್ರಕಾರ ಇಂಥ ಜಾಗ ಇನ್ನು ನಾವು ಜೀವಮಾನದಲ್ಲಿ ನಮಗೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಸೊ ಅಷ್ಟು ಒಳ್ಳೆ ಜಾಗ. ಮತ್ತೆ ಹಿಂದೆ ಇದ್ದ ಡಾಕ್ಟರ್ ಕೃಷ್ಣ ಪ್ರಸಾದ್ ಅಂತೇಳಿ ಬೋನಂತೆ ಕೃಷ್ಣ ಪ್ರಸಾದ್ ಡಾಕ್ಟರ್, ಅವರು ಕೂಡ ಹಾಗೆ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಎಲ್ರಿಗೂ. ತುಂಬಾ ಬೇಸರ ಆಗ್ತಾ ಇದೆ. ಅಂದ್ರೆ ಗಿರಾಕಿಗಳ ಕಸ್ಟಮರ್ಗಳು ಬಂದು ಕೇಳುವಾಗ್ಲೂ ನಮಗೆ ಉತ್ತರಿಸಲಾಗದ ಪರಿಸ್ಥಿತಿ ನಮ್ಮ ಮುಂದೆ ಇದೆ ಇವತ್ತು. ಎಲ್ಲಿ ಮಾಡ್ತೀರಿ, ಹೇಗೆ ಮಾಡ್ತೀರಿ, ಏನು ಮಾಡ್ತೀರಿ? ಸೊ ಈ 3 ಪ್ರಶ್ನೆಗಳನ್ನು ಎಷ್ಟು ದೂರ ಮಾಡ್ತೀರಿ ಇದನ್ನು ಕೇಳ್ತಾರೆ ಅವರು. ಸೊ ನಮ್ಮೊಳಗೆ ನಾವು ತೀರ್ಮಾನ ಮಾಡ್ಕೊಂಡು ಆದಷ್ಟು ಬೇಗ ಹೊಸ ರೂಪದಲ್ಲಿ ಹೊಸ ರೀತಿಯ ರುಚಿ ಖಾದ್ಯಗಳೊಂದಿಗೆ ಗಿರಾಕಿಗಳು ಮುಂದೆ ಬರ್ತೇವೆ ಅಂತ ಭರವಸೆ ಟೈಮಲ್ಲಿ ನಾನು ನೀಡ್ಲಿಕ್ಕೆ ಬಯಸ್ತೇನೆ. ನಮಸ್ತೆ. ರಘುರಾಮ ತುಂಗ. ಎಷ್ಟು ವರ್ಷದಿಂದ ಇಲ್ಲಿ ನೀವು 22 ವರ್ಷದಿಂದ ಹೇಳಿ, ನಿಮ್ಮ ಮಾಲಕರ ಸಹಕಾರ, ಮ್ಯಾನೇಜರ್ ಸಹಕಾರ ಹೇಗೆ? ಎಲ್ಲ ಒಳ್ಳೆ ಸಹಕಾರ ಉಂಟು. ಈಗ ಬರುವವರು ಹಾಗೆ ಒಳ್ಳೆ ಇದು ಮಾಡ್ತಾರೆ. ಗ್ರಾಹಕರು ಇದ್ದಾರೆ, ಅದ್ರ ಬಗ್ಗೆ ಏನು? ಕಾಯಂ ಒಳ್ಳೆ ಇದು ಮಾಡ್ತಾರೆ, ಇದು ಮಾಡ್ತಾರೆ, ತಮಾಷೆ ಗಾಢ ಮಾಡಿ ಅವರು. ಈಗ ಬೇರೆ ಇಲ್ಲಿ ವರ್ಕರ್ಸ್ ಎಲ್ಲ ಇರ್ಬೋದು, ವರ್ಕರ್ಸ್ ನ ಸಹಕಾರ ಹೇಗಿತ್ತು? ಈಗ ನೀವು ಕ್ಯಾಶರ್ ಆಗಿದ್ರು, ವರ್ಕರ್ ನ ಸಹಕಾರ ಎಲ್ಲ ಒಳ್ಳೆ ಸಹಕಾರ ಉಂಟು ಅವ್ರು. ನೀವೇನು ಹೇಳ್ಲಿಕ್ಕೆ ಇಷ್ಟಪಡ್ತೀರಿ? ಇವತ್ತು ಲಾಸ್ಟ್ ಹೌದು, ಒಂಬತ್ತು ಮಾಡುವಂತ ಪ್ಲಾನ್ ಇದೆ, ಹೌದು. ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ? ಅದು ಹೇಗೆ ಹೇಳ್ತಾರೆ ಹಾಗೆ ದಣಿಗಳು ಹೇಗೆ ಹೇಳಿ ನಾವು ನಿಮ್ಮ ನಾನು ಆಯ್ತು 10-30 ವರ್ಷ ಆಯ್ತು ಹೋಟ್ಲ್ ಕ್ಯಾಶ್ ಮಾಡ್ತಾ ಇದ್ದೀನಿ. ನಾನು ಚೆನ್ನೈಲಿದ್ದೆ, ಈಗ ಇಲ್ಲಿ ಮಾಡ್ತಾ ಇದ್ದೀನಿ. ಅದೇ ವೀಕ್ಷಕರೇ, ನಮ್ಮ ಜೊತೆ ಈಗ ಹೋಟೆಲ್ ನ್ಯೂ ಗಣೇಶ್ ಪ್ರಸಾದ್ನ ಅತ್ಯಂತ ಹಿರಿಯ ಸಿಬ್ಬಂದಿ ಅಂತೆ ಇವರು ಗೋಪಾಲ್ ಕೃಷ್ಣ ಹೆರಳೆ ಅವರ ತಂದೆ ಕಾಲದಲ್ಲೂ ಕೂಡ ಈ ಗಣೇಶ್ ಪ್ರಸಾದ್ ಹೋಟೆಲ್ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಣ್ಣ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ವಾಸುದೇವ. ಎಷ್ಟು ವರ್ಷದಿಂದ ಈ ಹೋಟೆಲ್ ಜೊತೆ ನೀವು? ಸಾಧಾರಣ 25-30 ವರ್ಷದಿಂದ. 30 ವರ್ಷ. ಅಂದ್ರೆ ಗೋಪಾಲ್ ಕೃಷ್ಣ ಹೆರಳೆ ಅವರ ತಂದೆಯ ಕಾಲದಿಂದಲೇ ಇದ್ದೀರಿ. ನಿಮ್ಮ ಮತ್ತೆ ಈ ಹೋಟೆಲ್ ನ ಸಂಬಂಧ ಹೇಗೆ ಶುರುವಾಗಿ, ಹೇಗೆ ಬಂದ್ರಿ? ಕ್ಲೀನಿಗೆ ಬಂದದ್ದು. ಮತ್ತೆ ಆ ನಂತರ ಬೇರೆ ಬೇರೆ ಕೆಲಸ ಕಲಿತು ಕಡಿಯುವುದಾಗ್ಲಿ, ದೋಸೆ ಆಗ್ಲಿ ಕಲ್ತು ಇವತ್ತು ನಮ್ಮೊಟ್ಟಿಗೆ ಒಂದು 15-20 ವರ್ಷದಿಂದ ನಮ್ಮ ಎಲ್ಲ ತಿಂಡಿ ವ್ಯವಹಾರ, ಅಡಿಗೆ ವ್ಯವಹಾರ ಆಲ್ರೌಂಡರ್ ಅಂತ ಹೇಳ್ಬೋದು, ಆಲ್ರೌಂಡರ್ ಖಂಡಿತವಾಗಿ ಹೇಳ್ಬೋದು. ಅವರ ಜೀವನವನ್ನು ನಮಗೋಸ್ಕರ ಸವಿಸಿದೆ. ಸೊ ನಾನು ಅವಾಗ್ಲೇ ನಿಮಗೆ ಹೇಳಿದ ಹಾಗೆ ಅವರ ಸ್ವಂತ ಮನೆ ಕಾರ್ಯಕ್ರಮ ಬಿಟ್ಟು ಸಮೇತ ನಮ್ಮ ಅಗತ್ಯಕ್ಕೆ ಅವರು ಬಂದು ಮಾಡಿದ್ದಾರೆ. ಅದರಲ್ಲಿ ಇವರೊಬ್ರು, ನಮ್ಮ ಜೊತೆಲಿ ಇರೋ ಇವರು ಕೂಡ ಒಬ್ರು ಅದರಲ್ಲಿ. ಸೊ ಸರ್ವಿಸ್ ಫೀಲ್ಡ್ ಅಲ್ಲಿ ಏನಿದ್ರು ಒಳಗಿನ ನಮ್ಮ ಕೆಲಸವರು ಸರಿ ಇಲ್ಲದಿದ್ರೆ ನಾವು ಹೊರಗಡೆ ಏನ್ ಮಾಡಿದ್ರು ನಮಗೆ ಪ್ರಯೋಜನ ಇಲ್ಲ. ನಾವು ಹೊರಗಡೆಯಿಂದ ಗಿರಾಕಿನ ಅಟೆಂಡ್ ಮಾಡ್ಬೋದು, ಹೊರತು ನಮ್ಮ ಒಳಗಡೆಯಿಂದ ನಮಗೆ ಏನು ಹೆಡ್ಡಕ್ ಇಲ್ಲದೆ, ತಲೆ ಬಿಸಿ ಇಲ್ಲದೆ ಬೇಕಾದ ಕೆಲಸಗಳು ಆಗ್ತಾ ಇರುವ ಹಾಗೆ ಮಾಡೋದು ಅದೊಂದು ದೊಡ್ಡ ಆಸ್ತಿ ನಮ್ದು ಕೆಲಸದವರು. ಸೊ ನಾವು ನಮ್ಮ ಕೈಲಾದಷ್ಟು ಅವರನ್ನು ನೋಡಿಕೊಂಡಿದ್ರೆ ಅವರು ಹಾಗೆ ಅವರ ಕೈಲಾದಷ್ಟು ನಮ್ಮೊಟ್ಟಿಗೆ ಸಹಕಾರ ನೀಡಿದ್ದಾರೆ. ಮುಂದೆ ಕೂಡ ಅದೇ ಸಹಕಾರ ಬೇಕು ಅಂತ ಅವ್ರದ್ದು ಕೇಳೋದು ನಾವು ಒಪ್ಪಿದ್ದಾರೆ. ಈಗ ಈ ಹೋಟೆಲ್ ಇವತ್ತು ಅಂದ್ರೆ ಇಲ್ಲಿ ಕೊನೆ ಆಗ್ತದೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ ಹೇಳಿ? ತುಂಬಾ ಬೇಸರ ಆಗ್ತದೆ. ಧರ್ನಪ್ಪ ಏನ್ ವರ್ಷ ಈ ಹೋಟೆಲ್? ನಾನು 25 ವರ್ಷ ಮುಂಚೆ ಉಳ್ಳೆ ತಿಂಡಿ, ದೋಸೆ, ಪರೋಟ, ಚಪಾತಿ, ಬನ್ಸ್, ಪೂರ ಮಲ್ಪ ಮೈನ್ ಕುಕ್ ಅದು ರಜೆ ಪುಂಡಲ ಯಾನ್ ತಿನ್ನಿದ ರಜೆ ಪುಂಡಾಗ ಯಾನ್ ಪನ್ಲೆ ಈ ಹೋಟೆಲ್ ಸಂಬಂಧ ಪಕ್ಕ ಮಂಡ ಇದು ಹೋಟೆಲ್ ಒಂಜಿ ಇಲ್ಲಿ ಇತ್ತಿಲ್ಲ ಕನೆ ಮಂಡ ಇಂದಾಗ ರಜೆ ಬೋಡಂಡ ವೈಕ್ ಬೋಂಡಲ್ಲ ತೊಂದರೆ ಇತ್ತು ನೆತ್ತ ವೈಕ್ ರಜೆ ಬೋಡಂಡ ಒಕ್ಕಂಜಿದಾದ ಮಂಡ ಯಾನ ದೇವಿವಾದ ಚಾಕರಿ ಮಾಡ್ತಾನೆ ಹೆಂಗ ಹಾಗೆ ಬೋಡ ಅವಾಗ ಮೂಲ ಜನ ಕಮ್ಮಿ ಇತ್ತಂಡಲ್ಲ 6-10 ಉಂಟು ರಜೆ ಬಿಡೋದು ಪೇರ್ ರಜೆಗೆ ದಾಲ ಇನ್ನೆ ಮುಟ್ಟ ತೊಂದರೆ ಒಕ್ಕ ಹೆಂಗ್ ದಾಲ ತೊಂದರೆ ಇನ್ನೆ ಮುಟ್ಟ ದಾಲ ತೊಂದರೆ ನಂದೇನ್ ಬಿಡ್ತು ಓಪನ್ ಅಂಡ ಬೇಜಾರು ಈ ಜಾಗ 20 ವರ್ಷ ಇತ್ತು ಈ ಜಾಗ ಓಪನ್ ಅತ್ತ ಅನಿವಾರ್ಯ ಕಾರಣ ಬಿಡೋಡಪ್ಪ ನಾ ತಂದೆ ಮುಖದ ಧನಿಕರ ಸಹಕಾರ ಹಾಗೋಗ್ ತೊಂದರೆ ಇದನ್ನೇ ಊಟಲ್ಲ ಅಂತ ಕಾರಣ ಹೋಗಾರ ಮರಪೇರಿದ್ದೆ ಬಾಲ ಹೋಗಲ್ಲ. ಪ್ರಸಾದ್ ಕುಮಾರ್ ರೈತಲ್ಲಿ ಪುತ್ತೂರಿನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಸುಮಾರು ಒಂದು 15 ವರ್ಷದಿಂದ ನ್ಯೂ ಗಣೇಶ್ ಪ್ರಸಾದ್ಗೆ ಮಧ್ಯಾಹ್ನದ ಊಟ, ಬೆಳಿಗ್ಗೆ ಒಮ್ಮೆ ಚಹಾ ಕುಡಿಯಲಿಕ್ಕೆ ಬರ್ತೇನೆ. ಪುತ್ತೂರು ಒಂದು ತಾಲೂಕು ಅಭಿವೃದ್ಧಿ ಹೊಂದ್ತಾ ಇದೆ. ನ್ಯೂ ಗಣೇಶ್ ಪ್ರಸಾದ್ ಅಂದ್ರೆ ವೆಜ್ ವಾಟಿ ಯಾವ್ದು ಅಂತ ಕೇಳಿದ್ರೆ ವಕೀಲರು ಹೇಳಿದ್ದು ನ್ಯೂ ಗಣೇಶ್ ಪ್ರಸಾದ್ಗೆ ಹೋಗುವ ಅಂತ. ಮಧ್ಯಾಹ್ನದ ಒಂದು ಊಟಕ್ಕೆ
ಬಹುತೇಕ ವಕೀಲರು ಇಲ್ಲಿಗೆ ಬರುದು ಒಂದು ಖುಷಿ ಎಲ್ಲರಿಗೂ. ಇವತ್ತು ನೀವು ಗಣೇಶ್ ಪ್ರಸಾದ್ ಹೋಟೆಲ್ ಇಲ್ಲ ಅಂತ ಹೇಳಿದ್ರೆ ವಕೀಲರಿಗೆ ಆ ಹೋಟ್ಲ್ ಇಲ್ಲ ಅಂತೆ, ಇನ್ನೆಂತ ಮಾಡುದು ಅಂತ ಒಂದು ವೆಜ್ ಹೋಟ್ಲ್ ಪುತ್ತೂರಿನಲ್ಲಿ ತುಂಬಾ ಹೋಟ್ಲ್ಗಳಿದೆ, ಆದ್ರೆ ವೆಜ್ ಹೋಟ್ಲಲ್ಲಿ ಓಕೆ ಬೆಸ್ಟ್. ಹೀಗೆ ನಮ್ಗೆ ಸಹ ತುಂಬಾ ಬೇಸರ, ಇಲ್ಲಿಂದ ಹೋಗ್ತಾ ಇದೆ ಅಲ್ವಾ ಮಧ್ಯಾಹ್ನಕ್ಕೆ ಕೋಟಿ ಬಲ ಹತ್ತಿರ. ಎಲ್ರು ಮಧ್ಯಾಹ್ನ ಊಟ ಮಾಡ್ಲಿಕ್ಕೆ ವೆಜ್ ಹೋಟ್ಲ್ ಅಂದ್ರೆ ಬಹುತೇಕ ಎಲ್ಲರೂ ಮಧ್ಯಾಹ್ನ ಒಂದು ವೆಜ್ ಮಾಡುದು ಎಲ್ರು. ಹಾಗೆ ಇಲ್ಲಿಗೆ ಬರ್ತಾರೆ. ಇಲ್ಲಿಯ ದಣಿಗಳಾಗ್ಲಿ ಓನರ್ ಆಗ್ಲಿ ಇಲ್ಲಿಯ ಸಿಬ್ಬಂದಿಗಳಾಗ್ಲಿ ಅವರೊಂದು, ಯಾಕಂದ್ರೆ ಗ್ರಾಹಕರನ್ನು ಸಂಧಿಸ್ಬೇಕು, ಮಾತಾಡುವ ಅವರ ರೀತಿ, ಅವರನ್ನು ಮಾತಾಡುದು ಎಂತ ಬೇಕು. ಯಾಕಂದ್ರೆ ಒಂದು ಸಲ 2 ಸಲ ಸಾಂಬಾರ್ ಕೇಳುವಾಗ ಎಲ್ಲರಿಗೂ ವೆಚ್ಚ ಆಗ್ತದೆ. ಇಲ್ಲಿ ಹಾಗೆಲ್ಲ ಏನಕ್ಕೆ ಇಲ್ಲದ್ರೆ ಅವರೇ ತಂದಿರ್ತಾರೆ, ಸರ್ ಇನ್ನೆಂತ ಬೇಕು ಇನ್ನೆಂತ ಬೇಕಂತೇಳಿ. ಒಂದು ಒಳ್ಳೆ ಹೋಟ್ಲ್ ಪುತ್ತೂರಿನಲ್ಲಿ ಮುಂದುವರಿದಂತಹ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಹೊಂದಿದಂತಹ ಸಮಯದಲ್ಲಿ ಒಂದು ಉತ್ತಮವಾದ ವೆಜ್ ಹೋಟ್ಲ್ ಇದು ಬೆಸ್ಟ್ ಅಂತ ಎಲ್ಲರೂ ಹೇಳ್ತಾರೆ. ನನ್ನ ಸಹ ಅದೇ ಅಭಿಪ್ರಾಯ. ಇನ್ನು ಇಲ್ಲಿ ಹತ್ತಿರದ ಮುರಕ್ಕೆ ಶಿಫ್ಟ್ ಆಗ್ತದೆ ಅಂತ ಸುದ್ದಿ, ಆದ್ರೂ ಈ ಹೋಟ್ಲಿಗೆ ಅಲ್ಲಿಗೆ ಸಹ ಬರ್ತಾರೆ. ಇನ್ನು ಸಹ ಅಭಿವೃದ್ಧಿ ಹೊಂದಲಿ ಮತ್ತೆ ಇಲ್ಲಿಯ ಓನರ್ಗೆ ಆಗ್ಲಿ ಸಿಬ್ಬಂದಿಗೆ ಆಗ್ಲಿ ನಮ್ಮ ಒಂದು ವಕೀಲರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ. ಸರ್ ಬಾಲಚಂದ್ರ ಅಂತ ಹೇಳಿ, ಹೋಟೆಲ್ ನೀವು ಗಣೇಶ್ ಪ್ರಸಾದ್ ಒಳ್ಳೆಯ ಸರ್ವಿಸ್ ಕೊಡ್ತಾ ಇತ್ತು ನಮ್ಗೆ. ಒಳ್ಳೆ ನಾನು ಇಲ್ಲಿಗೆ ಸುಮಾರು ಇಲ್ಲೇ ಲೋಕಲ್ ಪುತ್ತೂರು ನಮ್ಮನೆ 5 ವರ್ಷ ಬರ್ತಾ ಇದ್ದೇವೆ ಇಲ್ಲಿಗೆ. ಒಳ್ಳೆ ರುಚಿಯಾದ ತಿಂಡಿ ವ್ಯವಸ್ಥೆ ಇಲ್ಲಿ ಆಗ್ತಾ ಇತ್ತು. ಹಾಗೇನೆ ಇಲ್ಲಿನ ಮಾಲಕರು ಮತ್ತೆ ಸಿಬ್ಬಂದಿ ವರ್ಗರು ಕೂಡ ಒಳ್ಳೆಯ ಸೇವೆಯನ್ನು ಒದಗಿಸ್ತಾ ಇದ್ದಾರೆ. ಬೆಳಗಿನ ಹೊತ್ತಿಲ್ಲಿ ಮಸಾಲೆ ದೋಸೆ ಮತ್ತೆ ಪುಂಡಿಗಸಿ ಬನ್ಸ್ ಹಬ್ಬಡೆ ತುಂಬಾ ಒಳ್ಳೆಯ ತಿಂಡಿ ಇತ್ತು. ಈಗ ಒಳ್ಳೆಯದು ಹೇಳ್ತಾ ಇದ್ರೆ ಹೋಟೆಲ್ ಸದ್ಯಕ್ಕೆ ನಾವು ತಾತ್ಕಾಲಿಕ ಮಿಸ್ತಾ ಇದ್ದೇವೆ ಅಂತ ತುಂಬಾ ಬೇಜಾರಾಗ್ತಾ ಉಂಟು. ನನ್ನ ಹೆಸರು ಪ್ರಜ್ವಲ್ ಅಂತ, ಇಲ್ಲೇ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೇನೆ. ಇಲ್ಲಿ ಬಂದಿದ ತಕ್ಷಣ ನಾನು ಈ ಹೋಟೆಲ್ಗೆ ಬರ್ತಾ ಇದ್ದೆ. ತಿಂಡಿ ಅದ್ಭುತವಾಗಿತ್ತು. ನಮ್ಮ ಈ ಹೋಟೆಲ್ದು ಓನರ್ 40 ವರ್ಷದಿಂದ ಇದ್ದು ದುಡಿತಿದ್ದಾರೆ ಅನ್ನೋ ಚಿಕ್ಕ ಸೇವೆ ಅನ್ನೋ ತರಾನೇ ದುಡಿತಿತ್ತು. ಇಲ್ಲಿ ಇರೋ ಸ್ಟಾಫ್ ಅಷ್ಟೇ ಪ್ರೀತಿಯಿಂದ ಯಾವಾಗ್ಲೂ ನಮ್ಮನ್ನು ಅವರ ಅದ್ಭುತವಾದ ಸೇವೆ ಕೊಡ್ತಿದ್ರು. ಬೇಸರ ಆಗ್ತಾ ಇದೆ, ಇನ್ನು ಇದು ಬಿಲ್ಡಿಂಗ್ ಇದ್ದಿದ್ರೆ ಇನ್ನೂ ಕಂಟಿನ್ಯೂ ಆಗ್ತಿತ್ತು. ಬಟ್ ಅವರಿಗೆ ನಾನು ಒಳ್ಳೇದು ಬಯಸ್ತಾ ಇದ್ದೀನಿ, ಮ್ಯಾನೇಜ್ಮೆಂಟ್ ಬಯಸ್ತಾ. ನಮ್ಮ ಹೆಸರು ಶಿವಪ್ಪ ಅಂತ. ನಾವು ಇಲ್ಲಿ ಚಹಾ ಎಲ್ಲ ತುಂಬಾ ಸಮಯದಿಂದ ಬರ್ತಿದ್ದೇವೆ. ಇಲ್ಲೆಲ್ಲ ಒಳ್ಳೇದಾಗ್ತದೆ, ತಿಂಡಿ ಎಲ್ಲ ತೊಂದರೆ ಇಲ್ಲ, ಒಳ್ಳೆ ತಿಂಡಿ ಹಾಕಿ ಕೊಡ್ತಾರೆ. ಮತ್ತೆ ಏನಾದ್ರು ಒಂದು ಪಾರ್ಸಲ್ ಅದೆಲ್ಲ ಒಳ್ಳೆ ತಿಂಡಿ ಎಲ್ಲ ಒಳ್ಳೆ ಇದಾಗ್ಬೇಕು, ಏನ್ ತೊಂದರೆ ಇಲ್ಲ. ಅದಂದ್ರೆ ಈಗ ಅವರು ಇದು ಮಾಡ್ತಾರ ಅಂತ ಕಾಣ್ಬೋದು, ತೆಗಿತಾರ ಅಂತ ಕಾಣ್ತದೆ. ಒಳ್ಳೆ ಇದು ಸಪ್ಲೈ ಕೂಡ ಒಳ್ಳೆ ಮಾಡ್ತಾರೆ. ಆಜಿ ತಿಂಗಳು ಬರೋದಿಲ್ಲ ನೀವು ಮಲ್ತ ಫಲಾಫಲ ಮಸ್ತ್ ಇಷ್ಟ ರೇಟ್ ವೈಸ್ ನಮ್ಮ ಒಂದು ಮೀಡಿಯಂ ಟಾಪ್ ಉಂಟು ನಿಕ್ಕಲಿಗೆ ಟಾಪ್ ಮೀಡಿಯಂ ಆಗಿ ಮಸ್ತ್ ಎಡ್ಡೆ ಹೋಟೆಲ್ ನಾನಾ ತೂಡು ಸರ್ವಿಸ್ ಕೊರೇಟ್ ಸರ್ವಿಸ್ ಸ್ವಲ್ಪ ಸಪ್ಲೈ ಕೊರೇಟ್ ಪ್ರೀತಿ ಪಾತಿರ್ತಾರೆ. ನಾವು ಬೇರೆ ಊರಿಂದ ಹೆಚ್ಚು ಕಡಿಮೆ 2005ರಲ್ಲಿ ನಾನು ಇಂಜಿನಿಯರಿಂಗ್ ಮಾಡಿದ್ ವಿವೇಕಾನಂದ. 2005ರಿಂದ 2009 ನಾನು ಸ್ಟೂಡೆಂಟ್. 2010ರಲ್ಲಿ ನಾನು ಅದೇ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೆ. ನಾವು ಆ ಕಾಲದಿಂದನೂ ನಾವು ಈ ಹೋಟ್ಲಿಗೆ ಬರ್ತಾ ಇದ್ವಿ. ಈ ಹೋಟ್ಲು ಇವರು ಬಿಸ್ನೆಸ್ ಅನ್ನೋದಕ್ಕಿಂತ ಮಿಗಿಲಾಗಿ ನಾವು ಹೊರಗಡೆಯಿಂದ ಬಂದವರಿಗೆ, ಲೋಕಲ್ ಅವರಿಗೆ ಒಂದು ಸೇವೆ ರೀತಿಯಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಒಂದು 50 ರೂಪಾಯಿಗೆ ಒಂದು ಸುಸಜ್ಜಿತವಾದಂತ ಆರೋಗ್ಯಕರ ಊಟ ಇದೆಯಲ್ಲ, ನಾವು ಈ ಪುತ್ತೂರಲ್ಲಿ ಎಲ್ಲೂ ಇಷ್ಟೊಂದು ಸಿಂಪಲ್ ಆಗಿ ಕೊಡುವಂತದ್ದು ಅದು ಹಾರ್ಟ್ ಆಫ್ ದಿ ಸಿಟಿಲಿ ಇರ್ಲಿಲ್ಲ. ನಾವು ತುಂಬಾ ಮಿಸ್ ಮಾಡ್ಕೊಂಡಿದ್ವಿ. ನಾವು ಕಳೆದ 3 ದಿನದಿಂದನೂ ಅವ್ರಿಗೆ ಕೇಳ್ತಾ ಇದ್ವಿ, ಎಲ್ಲಿ ಸ್ಟಾರ್ಟ್ ಮಾಡ್ತೀರಿ ಹೇಳಿ ಅಂತ. ನಾಳೆಯಿಂದ ನಾವು ಎಲ್ಲಿ ಹೋಟ್ಲಿಗೆ ಹೋಗ್ಬೇಕು ಅನ್ನೋದು ಸ್ವಲ್ಪ ಇದಿದೆ. ಅದೊಂದು ತುಂಬಾ ಹಾರ್ಟಿಗೂ ರಿಲೇಷನ್ ದಿಸ್ ಹೋಟೆಲ್. ಈ 9:15ಗೆ ಕುಂಡಿಗಸಿ ತುಂಬಾ ಫೇವರೇಟ್. ಆಮೇಲೆ ಸೀಸನಲ್ ಫುಡ್ಗಳು ಕೊಡ್ತಾರೆ. ಒಂದು ಹಲಸಿನ ಹಣ್ಣಿಂದು ದೋಸೆ ಆಗಿರ್ಬೋದು, ಆಮೇಲೆ ತಾಜಂಕೋಡೆ, ಇಂಥದ್ದು ನಮಗೆ ಯಾವ್ದು ತುಂಬಾ ಸ್ಪೆಷಲ್ ಅನ್ಸುತ್ತೆ, ಕಾಜು ಹಲ್ವಾ, ಶೀರಾ ಇದೆಲ್ಲ. ನಾವು ಮೂಲತಃ ಮೈಸೂರವರು, ಇವರು ದಾವಣಗೆರೆಯವರು, ಇವರು ಮಂಡ್ಯದವರು. ಈವನ್ ನಮ್ಮ ಆಫೀಸರ್ಸ್ ಎಲ್ಲ ನಾವ್ ಇದೇ ಹೋಟ್ಲಿಗೆ ಮಧ್ಯಾಹ್ನ ಊಟಕ್ಕೆ ಸಹ ನಾವ್ ಇಲ್ಲಿಗೆ ಬರುತ್ತೆ. ಇಲ್ಲಿ ರುಚಿಕರ ಶುಚಿಕರ ಹಾಗೂ ಕೈಗೆಟುಕುವ ದರದಲ್ಲಿ ಒಂದು ಊಟ ಇರ್ಬೋದು, ತಿಂಡಿ ಇರ್ಬೋದು ಕೊಡ್ತಾ ಇದ್ದಾರೆ. ಮತ್ತೆ ಹೆಚ್ಚಿನದಾಗಿ ಇಲ್ಲಿರ್ತಕ್ಕಂಥ ಮಾಲೀಕರು ಇರ್ಬೋದು, ಮತ್ತೆ ಕಾರ್ಮಿಕರು ಇರ್ಬೋದು, ಬಹಳ ಸೌಹಾರ್ದಯುತವಾಗಿ ಎಲ್ಲರ ಜೊತೆ ನಡ್ಕೊಳ್ತಾರೆ. ಸರಿಯಾಗಿ ಸಪ್ಲೈ ಮಾಡ್ತಾರೆ ಇನ್ ಟೈಮ್ಗೆ. ನಮ್ಗೆ ಬಹಳತ್ತು ಮಿಸ್ ಮಾಡ್ಕೊಳ್ತಾ ಇದೀವಿ. ಮಾಲೀಕರಿಗೆ ಹೇಳ್ತೀವಿ ಆದಷ್ಟು ಬೇಗ ಎಲ್ಲಾರು ಒಂದ್ ಕಡೆ ಹೋಟ್ಲು ತಯಾರಿರಿ ಅಂತ. ಮನೆ ಊಟದ ತರ ಇದೆ, ಅದಕ್ಕಿಂತ ಇನ್ನು ಹೆಚ್ಚು ಹೇಳಕ್ ಬರೋದಿಲ್ಲ. ನಮ್ಮಂತೂ ಬಹಳ ಖುಷಿ ಆಯ್ತು. ಊರು ಬಂದು ಊಟದ ಏನಪ್ಪ ಚಿಂತೆ, ನಾವು ಮೈಸೂರು ಮಂಡ್ಯದೆಲ್ಲ ಕೆಲಸ ಮಾಡಿದವ್ರು ಪುತ್ತೂರಲ್ಲಿ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ಕೋಬೇಕು ಅಂದಾಗ ಇದೊಂದು ಅಡ್ರೆಸ್ ಸಿಕ್ತು. ಇಲ್ಲಿ ಬಂದಾಗ ಬೆಳಿಗ್ಗೆ ಊಟ, ಮಧ್ಯಾಹ್ನ ಊಟ
ತಿಂಡಿ ಎಲ್ಲ ಇಲ್ಲೇ ಮಾಡೋದು. ಹಾಗಾಗಿ ನಮ್ಗೆ ಇಷ್ಟ ಆಯ್ತು. ಇದೇ ತರ ಸೇವೆಯನ್ನು ಅವರು ಮುಂದುವರಿಸಲಿ ಅಂತ ನಾನು ಅವರು ಮಹಾಲಿಂಗೇಶ್ವರಲ್ಲಿ ಬೇಡ್ಕ. ಧನ್ಯವಾದಗಳು. ನನ್ನ ಹೆಸರು ಶ್ರೀಹರಿ ಅಂತ. ನಾನು ಕರ್ನಾಟಕ ಬ್ಯಾಂಕಿನಲ್ಲಿ ಪ್ರಸ್ತುತವಾಗಿ ಚೀಫ್ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ನಾನು ಈ ಹೋಟ್ಲಿಗೆ ನಾನು ಮೊದಲೇ ಇದೇ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿದ್ದಾಗ 2015-19 ಬಹುಶಃ ಪ್ರತಿ ದಿವಸವೂ ಇಲ್ಲೇ ತಿಂಡಿ ಕಾಫಿ ನಡೀತಾ ಇತ್ತು ನಮ್ದು. ಈಗ ಪುನಃ ಒಂದು ವರ್ಷದಿಂದ ಇಲ್ಲಿ ಬರ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಮೇಜರ್ ನನಗೆ ಇಷ್ಟವಾಗ್ತಿದ್ದು ಲೈಟ್ ಕಾಫಿ, ಸ್ಪೆಷಲ್ ಅಥವಾ ಸ್ಪೆಷಲ್ ಕಾಫಿ ಮತ್ತೆ ಟೀ. ನಿಮ್ಗೆ ಗೊತ್ತು, ಎಲ್ಲಾ ಉದ್ಯೋಗದಲ್ಲಿ ಒತ್ತಡ ಇರ್ತದೆ. ಆ ಒತ್ತಡದಾಗ ರಿಲ್ಯಾಕ್ಸೇಷನ್ ಅಂತೇಳಿ ನಾವು ಒಂದು ಕಾಫಿ ಟೀ ಅನ್ನ ಪ್ರಿಫರ್ ಮಾಡ್ತೇವೆ. ಸೊ ಯಾವಾಗ ಒತ್ತಡ ಹೆಚ್ಚಾಗ್ತದೋ ನಮ್ಗೆ ಈ ಹೋಟೆಲ್ನ ನೆನಪು ಆಟೋಮೆಟಿಕ್ ಆಗಿ ಬರ್ತಾ ಇತ್ತು. ಇನ್ನೊಂದೇನಂತ ಹೇಳಿದ್ರೆ, ಸಂಜೆ ಹೊತ್ತಿನಲ್ಲಿ ಒಂದು 4 ವ್ಯಕ್ತಿಗಳು, ಫ್ರೆಂಡ್ಸ್ ಗಳಾಗ್ಲಿ ಇವರು ಭೇಟಿ ಆಗ್ಲಿಕ್ಕೆ ಒಂದು ಸರಿಯಾದ ಜಾಗವಾಗ್ತಿತ್ತು. ಒಂದು ಟೀ ಕಾಫಿ ಕುಡಿದು ಎಂಜಾಯ್ ಮಾಡ್ತಿದ್ದೆವು. ಬಹುಶಃ ನಾಳೆಯಿಂದ ಅದನ್ನ ನಾವು ಕಳ್ಕೊಳ್ತೇವೆ, ಅಥವಾ ಅಭ್ಯಾಸ ಬಲದಿಂದ ಈ ಬಿಲ್ಡಿಂಗ್ ಹೊರಗೆ ಮಾಡ್ಕೊಂಡು ಹೋಗಬಹುದು. ಆದಷ್ಟು ಬೇಗ ಇಲ್ಲೇ ಪಕ್ಕದಲ್ಲಿ ಎಲ್ಲಾದ್ರೂ ಇವರು ತಮ್ಮ ಮುಂದಿನ ಇದನ್ನ ತೆರೀಲಿ, ನಮ್ಗೆಲ್ಲರಿಗೂ ಇದೇ ಒಂದು ಇದು ಅವಕಾಶ ಮುಂದುವರಿಲಿ ಅಂತೇಳಿ ಹಾರೈಸ್ತೇನೆ. ಒಂದು ವಿಶೇಷ ಏನಂತ ಹೇಳಿದ್ರೆ, 40 ವರ್ಷ ಮೊದಲು ನಮ್ಮ ತಂದೆ ನರಸಿಂಹ ಹೇರಳೆ ಅವರು ಪ್ರಾರಂಭಗೊಳಿಸಿದ ಈ ಹೋಟೆಲ್ ನ್ಯೂ ಗಣೇಶ್ ಪ್ರಸಾದ್, ಆ ದಿವಸ ಕಾಫಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಅದೇ ಕಸ್ಟಮರ್, ಅದೇ ಗಿರಾಕಿ ಇವತ್ತು LIC ಇರುವ ಮೂರ್ತಿ ವೆಂಕಟೇಶ್ ಮೂರ್ತಿ ಅವರು ಇವತ್ತು ಕೂಡ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಕಾಫಿ ಕುಡಿದು ನಮ್ಮಲ್ಲಿ ಅದನ್ನು ನೆನಪು ಮಾಡಿಸಿದ್ದಾರೆ. 40 ವರ್ಷ ಮೊದಲು ನಿಮ್ಮ ತಂದೆ ಹತ್ರ ನಾನು ಬಂದು ಕಾಫಿ ಕುಡಿದು ಮಾತಾಡಿ ಹೋಗ್ತಿದ್ದೆ. ಇವತ್ತು ಕೂಡ ಅವರು ನಮ್ಮ ಕಸ್ಟಮರ್, ಇವತ್ತು ಕೂಡ ಬಂದು ಕಾಫಿ ಕುಡಿದು ಹೋಗಿದ್ದಾರೆ. ಅವರು ಈ ಹೋಟೆಲ್ ಬಗ್ಗೆ 2 ಮಾತು ಮಾತಾಡ್ತಾರೆ. ಸುರುವಿನಿಂದನೂ ಬಂದಿದ್ದೇನೆ, ಅಂದ್ರೆ ಇವರ ತಂದೆಯವರ ಕಾಲದಿಂದನೂ ಬಂದಿದ್ದೇನೆ. ನಾನು LICಗೆ ಪ್ರಾರಂಭ ಮಾಡಿದ ಮೊದಲನೇ ದಿವಸ ಬೇರೆ ಊರಿಂದ ಬಂದು, ಮೊದಲನೇ ದಿವಸ ಎದುರುಗ ಸ್ವಾಗತ ಹೋಟ್ಲ್ ಅಂತಿತ್ತು, ಅಲ್ಲಿದ್ದೆ. ರಾತ್ರಿ ಬಂದು ಇಲ್ಲಿ ನಾನು ಊಟ ಮಾಡಿ ಅವತ್ತಿನಿಂದ ಬರ್ತಾನೆ ಇದ್ದೇನೆ ರೆಗ್ಯುಲರ್ ಆಗಿ. ಅಂದ್ರೆ ಇವರ ತಂದೆ ಒಂದು ಬಾರಿ ಆತ್ಮೀಯರು, ಮತ್ತೆ ಇವರ ತಮ್ಮ ಸಹ ಇತ್ತು. ಎಲ್ಲ ತುಂಬಾ ಜನರು, ಎಲ್ಲರನ್ನು ನಾನು ಈ ಹೋಟೆಲ್ ನಲ್ಲಿ ಒಂದಿಗೆ, ನಮ್ಮ ಹೋಟೆಲಿಗೆ ಇವರ ಕುಟುಂಬಕ್ಕೂ ಒಂದು ರೀತಿಯ ಬಾಂಧವ್ಯ ಇದೆ. ಈ ಹೋಟ್ಲು ಮುಚ್ತಾ ಇರೋದು ಒಂದು ರೀತಿಯಲ್ಲಿ ಬೇಸರ, ಆದ್ರೆ ಬೇರೆ ಕಡೆಯಲ್ಲಿ ಮಾಡಿ ಜನರಿಗೆ ಇನ್ನು ಇದೇ ರೀತಿಯ ಉತ್ತಮವಾದ ಆಹಾರ, ಊಟ, ಉಪಚಾರ ಎಲ್ಲ ಕೊಡ್ತಾರೆ ಅಂತ ಹೇಳಿ ತಿಳಿದು ಸಂತೋಷ ಆಯ್ತು. ಆ ವ್ಯವಹಾರವೂ ಸಹ ಒಳ್ಳೆ ರೀತಿಯಲ್ಲಿ ಏಳಿಗೆಯಲ್ಲಿ ಬರ್ಲಿ ಅಂತ ಹಾರೈಸ್ತೀವಿ. ನನ್ನ ಹೆಸರು ಅಚ್ಯುತ್ ನಾಯ್ಕ ಅಂತ ಹೇಳಿ, ವಿವೇಕಾನಂದ ವಿದ್ಯಾವರ ಸಂಘದ ಟ್ರೆಸರರ್. ನಾನು ಕಳೆದ ಒಂದು 40 ವರ್ಷಗಳಿಂದ ಈ ಹೋಟೆಲ್ ಪರಿಚಯ ಇದೆ ನಿಮಗೆ. ಇದು ಒಳ್ಳೆಯ ಆಹಾರದ ವ್ಯವಸ್ಥೆ ನೀಡುವಂತ ಒಂದು ಹೋಟೆಲ್. ಬೇರೆ ವೈಯಕ್ತಿಕ ಕಾರಣಗಳಿಗೋಸ್ಕರ ಇದನ್ನ ಮೊದಲು ಮಾಡಿ ಅವರು ಊರದ ಭಾಗಕ್ಕೆ ಹೋಗುವಂತವರಿದ್ದಾರೆ. ಅವರಿಗೆ ಅಲ್ಲಿಯೂ ಚೆನ್ನಾಗಿ ಆಗ್ಲಿ, ಭಗವಂತ ಅವರಿಗೆ ಆಯುರಾರೋಗ್ಯ ಭಾಗ್ಯ ಶಕ್ತಿ ಒಳ್ಳೆ ಕೊಡ್ಲಿ, ಇದೇ ರೀತಿಯಲ್ಲಿ ಹೋಟೆಲ್ ಇನ್ನಷ್ಟು ಚೆನ್ನಾಗಿ ನಡೆಸಲಿ ಅಂತ ಹೇಳುವಂತ ಭಗವಂತನಲ್ಲಿ ಪ್ರಾರ್ಥನೆ. ಕಳೆದ 40 ವರ್ಷಗಳಿಂದಲೂ ಈ ಕ್ವಾಲಿಟಿ ಅಂತ ಹೇಳುದು, ಯಾವ ಆಹಾರದ ಕ್ವಾಲಿಟಿ ಏನಿದೆ ಅದು ಇವತ್ತಿಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಇಡ್ಲಿ ಆಗಿರ್ಬೋದು, ಬನ್ಸ್ ಆಗಿರ್ಬೋದು, ಬೇರೆ ಬೇರೆ ತಿಂಡಿಗಳಿರ್ಬೋದು, ಎಲ್ಲವೂ ಒಂದು ಒಳ್ಳೆಯ ಕ್ವಾಲಿಟಿಯ ಫುಡ್ ಅನ್ನ ಪುತ್ತೂರಿನ ಜನತೆ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿಯೂ ಅದನ್ನ ಚೆನ್ನಾಗಿ ನಡೆಸಲಿ, ಅವರಿಗೆ ಅಲ್ಲಿಯೂ ಅದು ನಮ್ಮ ವ್ಯಾಪಾರ ಚೆನ್ನಾಗಿ ಆಗ್ಲಿ ಅಂತ ಹೇಳಿ ಭಗವಂತ. ನಾವು ಇಷ್ಟವರೆಗೆ ವ್ಯಾಪಾರದ ಬಗ್ಗೆಯೂ, ನಮ್ಮ ವರ್ಕರ್ಸ್ ಬಗ್ಗೆಯೂ, ನಮ್ಮ ಕಸ್ಟಮರ್ಗಳ ಬಗ್ಗೆ ಮಾತಾಡಿದ್ದೇವೆ. ಸೊ ಇದರ ಎಲ್ಲದ್ರಿಂದಲೂ ನಮ್ಮ ಕಾಣದ ಕೈ, ನಮ್ಮ ಹಿಂದಿರೋದು ನಮ್ಮ ಇಚ್ಛಾ ಶಕ್ತಿಯಾಗಿ ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರನ ದಯೆ. ಸೊ ನಮ್ಮ ಅಜ್ಜ ದೊಡ್ಡ ದೈವ ಭಕ್ತರಾಗಿದ್ರು. ಅವರು ಬೆಳಿಗ್ಗೆ 6 ಗಂಟೆಗೆ ಹೋಟೆಲ್ಗೆ ಬರಬೇಕಾದ್ರೆ 3:30 ಗಂಟೆ ರಾತ್ರಿ ಎದ್ದು ಸ್ನಾನ ಮಾಡಿ ಅವರ ಜಪ ಕರ್ಮಗಳು ಪೂರೈಸಿ 5:30 ಗಂಟೆಗೆ ಹೋಟೆಲ್ಗೆ ಮುಟ್ಟೋ ಒಂದು ಸಂಪ್ರದಾಯ ಅವರು ಇಟ್ಕೊಂಡಿದ್ರು. ಸೊ ನಾವು ಕೂಡ ಆ ಮಹಾಲಿಂಗೇಶ್ವರ ಭಕ್ತರಾಗಿದ್ದುಕೊಂಡು ಮುಂದುವರಿಸ್ತಾ ಇನ್ನು ಮುಂದೆಯೂ ಹಾಗೆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಮುಂದಿನ ನಮ್ಮ ವ್ಯವಸ್ಥೆ ಕೂಡ ಅವರು ಸಂಪೂರ್ಣ ಆಶೀರ್ವಾದ ನೀಡಬೇಕೆಂದು ಈ ಮೂಲಕ ಅವರ ಈ ಸಂದರ್ಭದಲ್ಲಿ ಆ ದೇವರ ನೆಲೆಸಿಕೊಳ್ಳುತ್ತಾರೆ ತಪ್ಪಾಗ್ತದೆ. ಸೊ ಪುತ್ತೂರಿನ ಒಡೆಯ ನಮ್ಮೆಲ್ಲರ ಕಾರ್ಯ ಕ್ಷಮತೆ ಹಿಂದೆ ನಮ್ಮ ಶಕ್ತಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಬಾರಿ ಈ ಸಮಯದಲ್ಲಿ ಇಷ್ಟಪಡ್ತೇನೆ. ಸೂಪಿಯಾಜಿ ಮಂಗಳಕ ನಾನು ಸಾಧಾರಣ 35 ವರ್ಷದಿಂದ ನಾನು ಇದಕ್ಕೆ ಬರ್ತಾ ಇದ್ದೆ. ಮಧ್ಯಾಹ್ನ ಊಟಕ್ಕೆ ನಾನು ಇಲ್ಲಿಗೆ ಬರೋದು, ಬೆಳಿಗ್ಗೆ ಚಾ ಹುಳಿಕೆ ಇಲ್ಲಿಗೆ ಬರೋದು. ನಾನು ಇದೀಗ ಇಲ್ಲಿ ಹೋಗುವಾಗ ನಂಗೆ ತುಂಬಾ ಬೇಜಾರಾಗ್ತದೆ ಈಗ. ಆದ್ರೂ ನಮ್ಮ ಇಲ್ಲಿ ಲೈನ್ ಸಿಕ್ಕಿತಲ್ಲ, ಅದೇ ನಂಗೆ ಸಂತೋಷ. ನಾನು ಇಲ್ಲಿ ಮನೆ ಸಿಕ್ತಂದ್ರೆ 8 ಮನೆ ಸಿಕ್ತ ಅಂತ ಕೇಳಿದೆ ನಾನು, ಅದು ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು. ಮತ್ತೆ ಒತ್ತಾಯ ಮಾಡ್ಲಿಕ್ಕೆ ಆಗ್ತದ? ಬೇರೆ ನೋಡ್ತಾ ಇದ್ದೇನೆ,
ಇವತ್ತು ಸುಭಾಷಿಗೆ ಒಳ್ಳೆಯದು ಸಿಕ್ಕಿದೆ ಅಂತ ಹೇಳಿ ತೊಂದರೆ ಇಲ್ಲ, ಸ್ವಲ್ಪ ದೂರ ಆಗ್ತದೆ ಪ್ರೀತಿರಲ್ಲಿ